ವರಿಷ್ಠರ ಜೊತೆಗೆ ಸಿಎಂ ಡಿಸಿಎಂ ರಹಸ್ಯ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಕ್ಲೋಸ್ ಡೋರ್ ಸಭೆಯಲ್ಲಿ ವರಿಷ್ಠರಿಂದ ಮನವಿ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಯಾವ ರೀತಿಯಾದಂತಹ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಅಂತ. ಸದ್ಯ ವರಿಷ್ಠರ ಜೊತೆಗೆ ಸಿಎಂ ಡಿಸಿಎಂ ರಹಸ್ಯವಾದಂತಹ ಮೀಟಿಂಗ್ ಅಂತೂ ಮುಂದುವರಿತಾ ಇದೆ. ಸಭೆಯ ಯಾವುದೇ ವಿಚಾರಗಳು ಕೂಡ ಬಹಿರಂಗ ಆಗಬಾರದು. ಮುಂದಿನ 2 ವರ್ಷ ಸರ್ಕಾರ ಸುಭದ್ರವಾಗಿ ನಡಿಬೇಕು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ನಾಯಕರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲರಿಂದ ಹಿತವಚನವನ್ನ ನೀಡಲಾಗಿದೆ. ಕ್ಲೋಸ್ ಡೋರ್ ಸಭೆಯಲ್ಲಿ ವರಿಷ್ಠರಿಂದ ಈ ರೀತಿಯಾಗಿ ಮನವಿ ಮಾಡಲಾಗಿದೆ. ಈ ಸಭೆಯಲ್ಲಿ ಆಗ್ತಕ್ಕಂತಹ ವಿಚಾರಗಳಾಗಿರಬಹುದು ಅಥವಾ ಯಾವುದೇ ಚರ್ಚೆಗಳಾಗಿರಬಹುದು, ಅವು ಕೂಡ ಬಹಿರಂಗ ಆಗಬಾರ್ದು. ಆ ಎಲ್ಲ ವಿಚಾರಗಳು ಕೂಡ ಆಂತರಿಕವಾಗಿ ನಮ್ಮಲ್ಲಿಯೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಭೆಯನ್ನ ಮಾಡೋದ್ರ ಮೂಲಕವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದೀಗ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಆ ಸಭೆಯಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ, ಮುಂದಿನ 2 ವರ್ಷ ಸರ್ಕಾರ ಸುಭದ್ರವಾಗಿ ನಡಿಬೇಕು ಅಂತ ಹೇಳಿದ್ರೆ ನಾವು ಈಗ ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಯಾವುದೇ ವಿಚಾರವೂ ಕೂಡ ಬಹಿರಂಗ ಆಗಬಾರದು. ಯಾವ ರೀತಿಯಾಗಿ ನಾವು ಮುಂದೆ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ವರಿಷ್ಠರಿಂದ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಡಿರುವಂತಹ ಗೊಂದಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಇವತ್ತು ನಡೀತಾ ಇರುವಂತಹ ಸಭೆ ಹಾಗಾದ್ರೆ ಆ ಎಲ್ಲ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುತ್ತಾ ಅನ್ನುವಂತಹ ಚರ್ಚೆ ಜೋರಾಗಿನೇ ನಡೆದಿತ್ತು. ಹಾಗಾಗಿ ಇಡೀ ಕರ್ನಾಟಕದ ಚಿತ್ತ ಇವತ್ತು ನಡೀತಾ ಇರುವಂತಹ ಸಭೆಯ ಕಡೆ ಇದೆ. ಆದರೆ ಈಗ ನಾಯಕರು ಅಥವಾ ವರಿಷ್ಠರು ಇವರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. 1-to-1 ಸಭೆ, ಪ್ರತ್ಯೇಕವಾಗಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಏನು ಹೇಳಿದ್ದಾರೆ, ನಾಯಕರಿಗೆ ಏನು ತಿಳಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಒಂದು ರೀತಿ ನಾಯಕರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸಿಎಂ ಕುರ್ಚಿ ಫೈಟ್ ಹೋಗಿ ತಲುಪುತ್ತೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆರಂಭ ಆಗಿದೆ. 1-to-1 ಸಭೆಯನ್ನ ನಡೆಸಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಪವರ್ ಫೈಟ್ ಕುರಿತಂತ ಜೋರಾದ ಚರ್ಚೆಗಳು ಸಾಗ್ತಾ ಇದೆ. ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿಎಂ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ದೆಹಲಿ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿ ಆಗ್ತಾ ಇರುವಂತಹ ಸಭೆ ಇದು. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇರುವಂತಹ ಸಭೆ, 1-to-1 ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ವರಿಷ್ಠರಿಗೂ ಕೂಡ ಒಂದು ರೀತಿ ಟೆನ್ಷನ್ ಆಗಿದ್ದು, ಈಗಾಗಲೇ ಕೆಲವು ಸಾಲು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಕಳೆದ 2 ದಿನಗಳ ಹಿಂದೆ ಅಥವಾ ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ವರಿಷ್ಠರು ಯಾವುದಾದ್ರೂ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಅದಾದ ನಂತರದಲ್ಲಿ ಆ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿದ್ದಾರಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಸಭೆ ಮುಗಿದ ನಂತರದಲ್ಲಷ್ಟೇ ನಾಯಕತ್ವ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆಯ ಕುರಿತಂತೆ ಏನಾದರೂ ಅಂತಿಮವಾಗಿರುವಂತಹ ಫಲಿತಾಂಶ ಅಥವಾ ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಒಂಟಿಯಾಗಿನೇ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿವಿಧ ವಿಚಾರಗಳ ಕುರಿತಂತೆ ನಾಯಕರ ಮಹತ್ವದ ಸಭೆ ಇದು. ಇವತ್ತೇ ಕುರ್ಚಿ ಪ್ರೀಮಿಯರ್ ಲೀಗ್ ಏನಾಗಲಿದೆ ಅನ್ನೋದು ತಿಳಿದು ಬರಲಿದೆ. ಎಐಸಿಸಿ ಕಚೇರಿಯಲ್ಲಿ ಸಂಜೆಯವರೆಗೂ ಕೂಡ ಮ್ಯಾರಥಾನ್ ಸಭೆಯನ್ನ ನಡೆಸಲಾಗುತ್ತೆ. ಮೊದಲಿಗೆ ಸಿಎಂ ಡಿಸಿಎಂ ಎದುರು ನಾಯಕರು ಮೀಟಿಂಗ್ ಅನ್ನ ಮಾಡ್ತಾರೆ. ಬಳಿಕ ಒಂಟಿಯಾಗಿಯೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ರಾಹುಲ್ ಗಾಂಧಿ ಅವರು. ವಿವಿಧ ವಿಚಾರಗಳ ಕುರಿತಾಗಿ ನಾಯಕರ ಜೊತೆಗೆ ಮಹತ್ವದ ಸಭೆಯನ್ನ ಮಾಡಲಾಗುತ್ತೆ. ಇವತ್ತೇ ಕುರ್ಚಿ ಪ್ರೀಮಿಯರ್ ಲೀಗ್ಗೆ ಕ್ಲೈಮ್ಯಾಕ್ಸ್ ಹಾಡುವಂತ ಸಂಭವ ಕಾಣಿಸ್ತಾ ಇದೆ. ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುವಂತ ಕೆಲಸವನ್ನ ಮಾಡಿದ್ರು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗೆ ಇದಕ್ಕೆ ಪ್ರತಿತಂತ್ರವನ್ನ ರೂಪಿಸುವಂತ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಹಲವಾರು ಬಾರಿ ದೆಹಲಿಗೆ ಹೋಗ್ತಾರೆ. ವರಿಷ್ಠರನ್ನ ಭೇಟಿಯಾಗಿ ಆಗ್ತಾ ಇರುವಂತಹ ಗೊಂದಲ ಏನಿದೆ ಅಥವಾ ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾವುದಾದ್ರೂ ಸ್ಪಷ್ಟ ನಿಲುವನ್ನ ತಿಳಿಸಿ ಅಥವಾ ಸಿಎಂ ಪಟ್ಟವನ್ನ ತನಗೆ ನೀಡಿ ಅಂತ ಹೇಳೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆದರೆ ಎಷ್ಟೇ ಬಾರಿ ದೆಹಲಿಗೆ ಅವರು ತೆರಳಿದ್ರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ. ಹಾಗಾಗಿ ರಣತಂತ್ರವನ್ನು ರೂಪಿಸುವಂತಹ ನಿಟ್ಟಿನಲ್ಲಿಯೂ ಕೂಡ ಅಥವಾ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ತೀವ್ರವಾದಂತಹ ಕಸರತ್ತನ್ನ ನಡೆಸ್ತಾ ಇದ್ರು. ಒಟ್ಟಾರೆಯಾಗಿ ಈಗ ಇವತ್ತು ನಡೆಯುವಂತ ಸಭೆ ಹಾಗಾದ್ರೆ ಈ ಎಲ್ಲ ತೀವ್ರ ಕಸರತ್ತು, ಆಂತರಿಕ ಜಗಳ, ಬಹಿರಂಗ ಹೇಳಿಕೆ ಇದೆಲ್ಲದಕ್ಕೂ ಕೂಡ
ಫುಲ್ ಸ್ಟಾಪ್ ಇಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎಐಸಿಸಿ ಕಚೇರಿಯಲ್ಲಿ ಸಂಜೆಯವರೆಗೂ ಕೂಡ ಮ್ಯಾರಥಾನ್ ಸಭೆ ಅನ್ನೋದು ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿದೆ. ಯಾವ ರೀತಿಯಾದ ತೀರ್ಮಾನಕ್ಕೆ ವರಿಷ್ಠರು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಏನಾದರೂ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ, ಈ ರೀತಿಯಾದಂತಹ ತೀರ್ಮಾನವನ್ನು ವರಿಷ್ಠರು ಏನಾದರೂ ನೀಡಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಸಿಎಂ ಸ್ಥಾನವನ್ನ ನೀಡಿದ್ರೆ ಸಿಎಂ ಸಿದ್ದರಾಮಯ್ಯನವರ ರೆಸ್ಪಾನ್ಸ್ ಯಾವ ರೀತಿಯಾಗಿ ಇರುತ್ತೆ, ಇವೆಲ್ಲವೂ ಕೂಡ ಒಂದು ರೀತಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಸಿಎಂ ಬಣದ ವಾದ ಇದಾದ್ರೆ ಡಿಸಿಎಂ ಬಣದ ವಾದವನ್ನು ಕೂಡ ನೋಡ್ತಾ ಹೋಗೋಣ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಡೆದ ಒಪ್ಪಂದ ಏನಿದೆ ಅದು ಪಾಲನೆ ಆಗಬೇಕು. ಒಪ್ಪಂದ ಆಗಿದ್ದು ತಲಾ 2.5 ವರ್ಷಕ್ಕೆ, ಈಗ 3 ವರ್ಷ ಆಗಿದೆ. ಹೀಗಾಗಿ ಹೈಕಮಾಂಡ್ ಒಪ್ಪಂದ ಪಾಲನೆಗೆ ಒತ್ತು ನೀಡಲಿದೆ ಅನ್ನೋದು ಡಿಸಿಎಂ ಬಣದ ವಾದ ಆಗಿದೆ. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಸಿದ್ದರಾಮಯ್ಯ ಅವರ ಅಧಿಕಾರ ಹಸ್ತಾಂತರವನ್ನ ಮಾಡ್ತಾರೆ. ವಿಪಕ್ಷ ನಾಯಕ 2 ಬಾರಿ ಸಿಎಂ ಅವಕಾಶ ನೀಡಿದ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮನ್ನಣೆ ನೀಡ್ತಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ಳಲಿದೆ, ಅವರನ್ನ ರಾಜ್ಯಸಭೆಗೆ ಕಳುಹಿಸಲಿದೆ. ಅವರ ಪುತ್ರ ಯತೀಂದ್ರ ಡಿಸಿಎಂ ಸ್ಥಾನ ನೀಡಿ ಭವಿಷ್ಯದ ನಾಯಕನನ್ನಾಗಿಸಲಿದೆ. ಡಿಕೆ ಶಿವಕುಮಾರ್ ಪಕ್ಷದ ಮನುಷ್ಯ, ಪಕ್ಷಕ್ಕಾಗಿ ಜೈಲಿಗೆ ಹೋದವರು. ಹೀಗಾಗಿ ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯ ಮನವೊಲಿಸಲಿದ್ದಾರೆ ಅನ್ನೋದಾಗಿಯೂ ಕೂಡ ಇದು ಡಿಸಿಎಂ ಬಣದ ವಾದ ಆಗಿದೆ. ಸ್ಟ್ರಾಂಗ್ ಆಗಿ ಅವರು ಈ ರೀತಿಯಾಗಿ ವಾದ ಮಂಡನೆಗೂ ಕೂಡ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ವರಿಷ್ಠರಿಗೆ ಈಗ ಹೈ ಟೆನ್ಷನ್. ಯಾಕೆ ಅಂತ ಹೇಳಿದ್ರೆ ಸಿಎಂ ಬಣದ ವಾದವನ್ನು ಕೂಡ ಅವರು ಕನ್ಸಿಡರ್ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಡಿಸಿಎಂ ಬಣದ ವಾದ ಏನಿದೆ ಅದನ್ನ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಇವರಿಬ್ಬರ ವಾದಗಳ ನಡುವೆ ಅಂತಿಮವಾಗಿರುವಂತಹ ತೀರ್ಮಾನವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಕ್ಷಿಪ್ರ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಸಿಎಂ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕಂತೆ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿತ್ತು. ಹಾಗಾಗಿ ಉಭಯ ನಾಯಕರು ಕೂಡ ಪ್ರತ್ಯೇಕವಾಗಿ ದೆಹಲಿಗೆ ತೆರಳಿದ್ದಾರೆ. ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಕೂಡ ಮತ್ತೆ ಕೇಳಿ ಬಂದಿರೋದ್ರಿಂದ ಹಿರಿಯ ಶಾಸಕರು ಕೂಡ ಯಾವ ರೀತಿಯಾಗಿ ಈಗ ತಂತ್ರವನ್ನ ರೂಪಿಸ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಸಚಿವಾಕಾಂಕ್ಷಿಗಳಲ್ಲಿಯೂ ಕೂಡ ಒಂದು ರೀತಿ ಚಟುವಟಿಕೆ ಗರಿಗೆದರಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಇರುವಂತಹ ಲೆಕ್ಕಾಚಾರನೇ ಬೇರೆ ಆದರೆ ಶಾಸಕರಿಗೆ ಇರುವಂತಹ ಲೆಕ್ಕಾಚಾರವೇ ಇನ್ನೊಂದು ಕಡೆ ಬೇರೆ ಆಗತ್ತೆ.